ನಮಸ್ತೆ ಫ್ರೆಂಡ್ಸ್, ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ, ಚಿಕನ್ ಸಾಂಬಾರು ಮಾಡೋಣ ಅಂತ. ಫ್ರೈ ಆಗಲಿ ಇಲ್ಲ ಗೊಜ್ಜಾಗಲಿ ಇಲ್ಲಾಂದರೆ ಸಾಂಬಾರಾಗಲಿ ಎರಡರಾಗ ಯಾವುದನ್ನ ಒಂದು ಮಾಡೋಣ ಅಂತೆಲ್ಲ ಇಟ್ಕೊಂಡಿದ್ದೀನಿ. ಏನೇನು ಬೇಕಂತ ನೋಡೋಣ. ನೋಡಿರಿ, ಖಾರದ ಪುಡಿ ಮತ್ತು ಚಿಕನ್ ಮಸಾಲೆ ಇಟ್ಕೊಂಡಿದ್ದೀನಿ. 1 ಇಂಚು ಶುಂಠಿ ಮತ್ತು ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಒಂದು ಇಡಿಯಾಗಷ್ಟು ಪುದೀನ, 2 ಈರುಳ್ಳಿ, 1 ಇಡಿಯಾಗಷ್ಟು ಕೊತ್ತಂಬರಿ, 2 ಸ್ಪೂನು ಧನಿಯಾ ಪುಡಿ ಮತ್ತು ಕಡಲೆಪಪ್ಪು, ಒಂದು 5-6 ನೋಡಿರಿ ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಚಿಕ್ಕ ಟೊಮಟೊ, ಒಂದು 3 ಟೊಮಟೊ. ಇವಾಗ ಯಾವ ಥರ ಮಾಡೋದಂತ ನೋಡೋಣ ಫ್ರೆಂಡ್ಸ್. ಕುಕ್ಕರು ಇಟ್ಕೊಂಡಿದ್ದೀನಿ, ಅದೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ. ಒಗ್ಗರಣೆ ನೋಡಿ ಫ್ರೆಂಡ್ಸ್, ಚಕ್ಕೆ, ಲವಂಗ, ಕಡಲೆಪಪ್ಪು ಹಾಕಿ ಒಗ್ಗರಣೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಫ್ರೈ ಆಗುತ್ತೆ. ಇವಾಗ ಈರುಳ್ಳಿ, ಶುಂಠಿ ಹಾಕ್ಬೇಕು. ಪೇಸ್ಟ್ ಹಾಕ್ಕೋಬೋದು. ಶುಂಠಿನೂ ಮತ್ತು ಬೆಳ್ಳುಳ್ಳಿ ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಅದೇ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮಾರ್ಕೆಟ್ಗೆ ಹೋಗಿದ್ದು ಶುಂಠಿ ಜಾಸ್ತಿ ಪೇಸ್ಟ್ ಮಾಡ್ಕೋಬೇಕು. ಕಲರ್ ಸ್ವಲ್ಪ ಬೆಳಗ್ಗೆ ಮೆಣಸಿನ್ಕಾಯಿ, ಸ್ವಲ್ಪ ಟೊಮೊಟೊ, ಅಲ್ಲಿಕಾಯಿ, ನೋಡಿ ಚೆನ್ನಾಗಿ ಫ್ರೈ ಆಗೈತೆ. ಪುದೀನ, ಕೊತ್ತಂಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಇದು ಆಗೈತೆ. ಇವಾಗ ಖಾರದ ಪುಡಿ ಮತ್ತು ಗರಂ ಮಸಾಲ, ಧನಿಯಾ ಪುಡಿ ಎಲ್ಲ ಹಾಕಿ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ಫ್ರೈ ಮಾಡಿಬಿಟ್ಟು ಸ್ವಲ್ಪ ತಾರದ ಮೇಲೆ ಮಿಕ್ಸಿಗೆ ಹಾಕ್ಕೊಬೇಕು ಫ್ರೆಂಡ್ಸ್. ಹಳ್ಳಿ ಸ್ಟೈಲ್ ಚಿಕನ್ ಸಾಂಬಾರು ಚೆನ್ನಾಗಿರ್ತೈತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಫ್ರೆಂಡ್ಸ್ ಚೆನ್ನಾಗಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಆವಾಗ ಧನಿಯಾ ಪುಡಿದೆಲ್ಲ ಹಸಿ ಸ್ಮೆಲ್ಲೆಲ್ಲ ಓತೈತೆ. ಸ್ವಲ್ಪ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಆವಾಗ ಚಿಕನ್ ಸಾಂಬಾರು ಮಾಡೋದು. ನೋಡಿ ಫ್ರೆಂಡ್ಸ್, ಮಿಕ್ಸಿಗೆ ಹಾಕಿದ್ದೀನಿ ಜಡ್ಕ. ಇವಾಗ ಮಿಕ್ಸಿ ರುಬ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಖಾರ ರುಬ್ಬಿದ್ದೀನಿ ನೋಡಿರಿ, ಇಷ್ಟು ನುಣ್ಣಗೆ ರುಬ್ಕೊಬೇಕು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಆವಾಗ ಮಸಾಲ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ, ಅದ್ರಿಗೆ ಸ್ವಲ್ಪ ಆಯಿಲ್ ಹಾಕ್ತೀನಿ. ಆಯಿಲ್ ಹಾಕ್ಬಿಟ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಚಿಕನ್ 1.5 kg ಐತೆ, ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನೋಡಿರಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗೈತೆ. ಇವಾಗ ಮಸಾಲ ರುಬ್ಬಿದ್ದೀನಲ್ಲ ಹಾಕ್ಕೊಳ್ಳೋಣ ಒಗ್ಗರಣೆ. ನೋಡಿ ಫ್ರೆಂಡ್ಸ್, ಅದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿರಿ. ಇವಾಗ ಚಿಕನ್ ಅದರೊಳಗೆ ಹಾಕ್ಕೊತೀನಿ. ಚೆನ್ನಾಗಿ
ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಚಿಕನ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಉಪ್ಪು ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ಹಾಕಿ 2 ವಿಸಿಲ್ ಬಿಟ್ಟರೆ ಚಿಕನ್ ಸಾಂಬಾರು ಹಳ್ಳಿ ಸ್ಟೈಲ್. ನೋಡಿ ಫ್ರೆಂಡ್ಸ್, ಆಗೈತೆ ಚಿಕನ್ ಹಳ್ಳಿ ಸ್ಟೈಲ್. ಚೆನ್ನಾಗಿ ಬೆಂದೈತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬೆಂದೈತೆ. ಅನ್ನಕ್ಕೆ ಮುದ್ದೆಗೆ ಇನ್ನೂ ಸ್ವಲ್ಪ ಸಾರು ಕಾಯಬೇಕು, ಗಟ್ಟಿ ಬರಬೇಕಿಲ್ಲ ಸ್ವಲ್ಪ. ಚಪಾತಿಗೆಲ್ಲ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ನೀವು ಮನೇಲಿ ಮಾಡಿ ಹಳ್ಳಿ ಸ್ಟೈಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಇನ್ನೊಂದು ವಿಡಿಯೋ ಸಿಕ್ಕ. ಬಾಯ್ ಫ್ರೆಂಡ್ಸ್.